ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ವಿಡಿಯೋದಲ್ಲಿ ಇನ್ಸ್ಟಂಟಾಗಿ ಒಂದು ಸ್ವೀಟ್ ರೆಸಿಪಿನ ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀನಿ. ಒಂದು 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ಸ್ವೀಟು ತುಂಬಾ ಟೇಸ್ಟಿಯಾಗಿ ಯಮ್ಮಿಯಾಗಿ, ಹಾಗೆ ಬಾಯಲ್ಲಿಟ್ಟರೆ ಒಂದೇ ಸತಿಗೆ ಕರಗಿ ಹೋಗಿಬಿಡುತ್ತೆ ಫ್ರೆಂಡ್ಸ್. ಒಂದು ಸತಿ ಮಾಡಿ ತಿಂದರೆ ಮತ್ತೆ ಮಾಡಿ ತಿಂತಾ ಇರಬೇಕು, ಅಷ್ಟೊಂದು ಟೇಸ್ಟಿಯಾಗಿರುವಂಥದ್ದು ಇದನ್ನು ಇವಾಗ ಯಾವ ಥರ ಮಾಡಿದ್ದೀನಿ, ಇದಕ್ಕೆ ಏನೇನೆಲ್ಲ ಬೇಕು ಅಂತ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ್. ಇವಾಗ ಇಲ್ಲಿ ನಾನು ಒಂದು 6 ಬ್ರೆಡ್ಡನ್ನು ಸೈಡಿಂದಿರೋದೆಲ್ಲ ಕಟ್ ಮಾಡಿ ತಗೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಇದನ್ನು ನಡುವೆ ಕಟ್ ಮಾಡಿ ಇವಾಗ ತ್ರಿಕೋನ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದೇ ಥರ 6 ಬ್ರೆಡ್ಡನ್ನು ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಹೊಸದಾಗಿ ಏನಾರ ವಿಸಿಟ್ ಮಾಡಿ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಈ ರೆಸಿಪಿ ಅಂತೂ ತುಂಬ ಟೇಸ್ಟಿನೇ ಆಗಿರುತ್ತೆ ಫ್ರೆಂಡ್ಸ್. ಇದು ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದು ಸತಿ ಈ ಥರ ಮಾಡಿಬಿಟ್ರೆ ಸಾಕು, ಇದ್ರದ್ದು ಟೇಸ್ಟ್ ಏನಾರು ನೋಡಿಬಿಟ್ರೆ ಮತ್ತೆ ಮಾಡಿಕೊಡ್ಬೇಕು ಅಂತ ನಿಮಗೆ ಅನ್ನಿಸುತ್ತೆ ಫ್ರೆಂಡ್ಸ್. ಅಷ್ಟೊಂದು ಟೇಸ್ಟಿಯಾಗಿರುವಂಥದ್ದು. ಇಲ್ಲಿ ನಾನು ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಅದು ಗ್ಯಾಸ್ ಹೊತ್ತಿಸಿ ಅದಕ್ಕೆ 1.5 ಗ್ಲಾಸ್ ಹಾಲನ್ನು ಹಾಕ್ಕೊಂಡಿದ್ದೀನಿ. ಕಾಯಿಸಿ ಆರಿಸಿರೋ ಹಾಲನ್ನೇ ತೊಗೊಂಡಿರೋದು ಫ್ರೆಂಡ್ಸ್ ನಾನಿಲ್ಲಿ. ಇದಕ್ಕೆ ಇವಾಗ ನಾನು ಒಂದು 3 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಜಾಸ್ತಿ ಏನಾರ ಸ್ವೀಟ್ ಬೇಕಾದ್ರೆ ಇನ್ನೊಂದು ಸ್ಪೂನು ಹಾಕ್ಕೋಬೋದು. ಇವಾಗ ನಾನೊಂದು ಚಿಕನ್ ಬೌಲ್ ತೊಗೊಂಡ್ಬಿಟ್ಟು ಅದರೊಳಗೆ 1 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡು ಇದರೊಳಗೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಹಾಲು ಪೂರ್ತಿ ಕುದೀತಾ ಇರೋ ಹಾಲೊಳಗೆ ಇದು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿರೋ ಮಿಶ್ರಣನ ಇದರೊಳಗೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಕಸ್ಟರ್ಡ್ ಮಿಶ್ರಣನ ಮಿಕ್ಸ್ ಮಾಡ್ಕೊಳ್ಳುವಾಗ ಕೈ ಬಿಡದೆ ಹಾಗೆ ತಿರುಗ್ತಾ ಇರಬೇಕು ಫ್ರೆಂಡ್ಸ್. ಇಲ್ಲದಿದ್ದರೆ ಇದು ಗಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಕೈ ಬಿಡದೆ ಹಾಗೆ ಕುದಿಸ್ತಾ ಇರಬೇಕು ಫ್ರೆಂಡ್ಸ್. ಇದು ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡ್ಬಿಡಿ ಫ್ರೆಂಡ್ಸ್, ಇಲ್ಲದಿದ್ದರೆ ಉಕ್ಕಿ ಬಿಡುತ್ತೆ ಇದು. ಇವಾಗ ನೋಡಿ, ಇದು ಮಂದಗಾಗುವವರೆಗೆ ಕುದಿಸ್ತಾ ಇರಬೇಕು ಫ್ರೆಂಡ್ಸ್. ಈ ಥರ ಇವಾಗ 1-2 ಕುದಿ ಕುದಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು 2 ನಿಮಿಷ ಇದನ್ನು ಕುದಿಸ್ತಾ ಇದ್ದೀನಿ. ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ಇದು ಇವಾಗ ಹಾಲಿನ ಮಿಶ್ರಣ ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ಒಂದು ಕಡಾಯಿಗೆ ಇಟ್ಕೊಂಡು ಅದರೊಳಗೆ ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊಂಡಿದ್ದೀನಿ ನಾನು. ಇದರೊಳಗೇ ಇವಾಗ ಕಟ್ ಮಾಡಿರೋ ಬ್ರೆಡ್ ಸ್ಲೈಸ್ನ ಒಂದೊಂದಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಈ ಥರ ಕೆಂಪಗೆ ಬರೋವರೆಗೂ 2 ಸೈಡಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ನಾನಿಲ್ಲಿ ಕಟ್ ಮಾಡಿರುವಂಥ ಒಟ್ಟು ಬ್ರೆಡ್ ಸ್ಲೈಸನ್ನು ಕರೆದಿದ್ದೀನಿ ಫ್ರೆಂಡ್ಸ್. ಈ ಥರ ಕೆಂಪಗಾಗುವವರೆಗೂ ಇವಾಗ ಈ ಥರ ಕರೆದಿದ್ದೀನಿ ನೋಡಿ ಫ್ರೆಂಡ್ಸ್. ಕರೆದಿರುವಂಥ ಬ್ರೆಡ್ ಸ್ಲೈಸಸ್ಗಳನ್ನು ಒಂದೊಂದಾಗಿ ಒಂದು ಸ್ಟೇನರಲ್ಲಿ ಜೋಡಿಸಿಡಬೇಕು. ಇವಾಗ ಜೋಡಿಸಿಬಿಟ್ಟು ಹಾಲಿನ ಮಿಶ್ರಣ ಮಾಡಿರೋದ ಇದ್ರ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಫ್ರೆಂಡ್ಸ್. ಈ ಥರ ನೀವು ಜೋಡಿಸಿಬಿಟ್ಟು ಒಂದೊಂದಾಗಿ ಇದ್ರ ಮೇಲೆ ಮಾಡಿರೋವಂಥ ಕಸ್ಟರ್ಡ್ ಮಿಶ್ರಣನ ಇದ್ರ ಮೇಲೆ ಹಾಕ್ಕೊಂಡ್ಬಿಡಿ ಫ್ರೆಂಡ್ಸ್. ಇವಾಗ ಈ ಥರ ಆಗಿದೆ ನೋಡಿ ಕಸ್ಟರ್ಡ್ ಮಿಶ್ರಣ. ತಣ್ಣಗಾದ ನಂತರ ತುಂಬಾ ಮಂದಗಾಗಿ ಬರುತ್ತೆ ಫ್ರೆಂಡ್ಸ್. ಇದು ಇವಾಗ ಬ್ರೆಡ್ ಸ್ಲೈಸ್ ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಬಿಟ್ಟು ಇದರೊಳಗೆ ಸೇರಿಸ್ಕೊಂಡು ಇದ್ರ ಮೇಲೇ ಇವಾಗ ಸ್ವಲ್ಪ ನಾನು ಬಾದಾಮ್ ಕಟ್ ಮಾಡಿರೋವಂಥ ಪುಡಿನ ಇದರ ಮೇಲೆ ಒಂದು ಸ್ವಲ್ಪ ಡೆಕೋರೇಷನ್ಗೋಸ್ಕರ ಹಾಕೋತಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಬೇಕಂದರೆ ಹಾಕ್ಬೋದು, ಬೇಡಂದರೆ ಸ್ಕಿಪ್ ಮಾಡ್ಬೋದು. ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ಸ್ವೀಟ್ ಅಂತೂ ತುಂಬ ಸೂಪರಾಗಿರುತ್ತೆ. ನೋಡಿ ಒಂದ್ಸತಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಮಾಡಿರುವಂಥ ಸ್ವೀಟ್ನು ಯಾವ ಥರ ಬಂತತ್ತು ಒಂದ್ಸತಿ ನನ್ನ ಕಮೆಂಟ್ ಒಳಗೆ ತಿಳಿಸ್ರಿ. ಹಾಗೆ ವಿಡಿಯೋ ಏನಾರು ಇಷ್ಟ ಆದರೆ ನಿಮಗೆ ಒಂದ್ಸತಿ ಲೈಕ್ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೆ ನಮಸ್ಕಾರ.